ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ತಾವೇ ಮಾಡಿದ್ದ ರೂಲ್ಸ್ ಅನ್ನ ಹೈಕಮಾಂಡ್ ಬ್ರೇಕ್ ಮಾಡಿದ್ಯಾ ಕಾಂಗ್ರೆಸ್ ಪಾಳ್ಯದಲ್ಲಿ ಅನ್ನುವ ಚರ್ಚೆಗಳು ಶುರುವಾಗ್ತಾ ಇದೆ. ಒತ್ತಡಕ್ಕೆ ಸಿಲುಕಿ ಆ ಐವರಿಗೆ ವಿಶೇಷ ಸ್ಥಾನಮಾನ ಕೊಡ್ತಾ ಕಾಂಗ್ರೆಸ್ನ ಹೈಕಮಾಂಡ್ ಹಿರಿಯರಿಗೆ ಮತ್ತೆ ಮತ್ತೆ ಮಣೆ ಹಾಕಲಾಗಿದೆ. ಕಿರಿಯ ಶಾಸಕರು ಕೂಡ ಇದೇ ವಿಚಾರವಾಗಿ ಬೇಸರವನ್ನ ಹೊರಹಾಕ್ತಿದ್ದಾರೆ. ನಾವು ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡ್ತೀವಿ, ಹೊಸ ಶಾಸಕರಿಗೆ ನಾವು ಮಣೆ ಹಾಕ್ತೀವಿ ಅಂತ ಹೇಳಿದಂತ ಹೈಕಮಾಂಡ್ ಮತ್ತೆ ಮತ್ತೆ ಹಿರಿಯರಿಗೇನೆ ಮಣೆ ಹಾಕುವಂತ ಕೆಲಸವನ್ನ ಮಾಡಲಾಗಿದೆ. ಇದರಿಂದಾಗಿ ಕಿರಿಯ ಶಾಸಕರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆಪ್ತರ ಬಳಿ. ಹಾಗಾದ್ರೆ ಹೈಕಮಾಂಡ್ ನಾವು ರೂಲ್ಸ್ ಮಾಡಿದ್ದೀವಿ ಅಂತ ಹೇಳಿ ಹೈಕಮಾಂಡ್ ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಾ ಅನ್ನೋ ಪ್ರಶ್ನೆ ಈಗ ಕಾಂಗ್ರೆಸ್ ಪಾಳದಲ್ಲಿ ಚರ್ಚೆ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಹೊಸ ಸಂಪುಟದಲ್ಲಿ 70 ವರ್ಷ ಮೀರಿದವರಿಗೂ ಮಣೆ ಹಾಕಲಾಗಿದೆ. ಡಾಕ್ಟರ್ ಜಿ ಪರಮೇಶ್ವರ್, ಮುನಿಯಪ್ಪ, ರಾಮಲಿಂಗಾರೆಡ್ಡಿ, ರಾಯರೆಡ್ಡಿ, ಪುಟ್ಟರಂಗ ಶೆಟ್ಟಿಗೆ ಮತ್ತೆ ಮಂತ್ರಿಗಿರಿ ಕೊಟ್ಟಂತ ಕಾಂಗ್ರೆಸ್ನ ಹೈಕಮಾಂಡ್ ಅನಿವಾರ್ಯ ಕಾರಣಗಳಿಂದ ತಾವೇ ಹಾಕಿಕೊಂಡ ರೂಲ್ಸ್ ಅನ್ನ ಬ್ರೇಕ್ ಮಾಡಿಕೊಂಡಿದ್ದಾರೆ. ಮೊದಲು 60+ ಹಾಗೂ ಯುವಕರಿಗೆ ಆದ್ಯತೆ ನೀಡಲು ನಾವು ರೂಲ್ಸ್ ಅನ್ನ ಮಾಡಿಕೊಂಡಿದ್ದೀವಿ ಅಂದ್ರೆ ಈಗ ತಾವೇ ಹಾಕಿದ್ದ ನಿಯಮಕ್ಕೆ ರಿಯಾಯಿತಿ ನೀಡಿದ್ದಾರೆ ವರಿಷ್ಠರು. ಡಿಕೆ ಶಿವಕುಮಾರ್ ಅವರ ಹೊಸ ಸಂಪುಟದಲ್ಲಿ 70 ವರ್ಷ ಮೀರಿದವರಿಗೂ ಮಣೆ ಹಾಕಲಾಗಿದೆ. ಐದು ಜನ 70 ವರ್ಷ ಮೀರಿದವರಿದ್ದಾರೆ. ಅವರಿಗೆ ಮತ್ತೆ ಮಂತ್ರಿಗಿರಿಯನ್ನ ಕೊಟ್ಟಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಮುಂಚೆ ಏನ್ ಹೇಳಿದ್ರು, 60 ವರ್ಷ ಒಳಗಿರೋರಿಗೆ, ಹೊಸಬರಿಗೆ, ಯುವಕರಿಗೆ ಮುಂದಿನ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ನಾವು ಕ್ಯಾಬಿನೆಟ್ನಲ್ಲಿ ವಿಸ್ತರಣೆಯನ್ನ ಮಾಡ್ತೀವಿ, ಸಂಪುಟ ವಿಸ್ತರಣೆ ಮಾಡ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಂತ ಹೈಕಮಾಂಡ್ ಈಗ ರೂಲ್ಸ್ ಅನ್ನ ಹಾಕೊಂಡಿತ್ತು. ಈಗ ಅದೇ ಹೈಕಮಾಂಡ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿ 5 ಜನ, ಡಾಕ್ಟರ್ ಜಿ ಪರಮೇಶ್ವರ್, ಮುನಿಯಪ್ಪ, ರಾಮಲಿಂಗಾರೆಡ್ಡಿ, ರಾಯರೆಡ್ಡಿ, ಪುಟ್ಟರಂಗ ಶೆಟ್ಟಿ, 5 ಜನರಿಗೆ 70 ವರ್ಷ ದಾಟಿದ್ರೂ ಕೂಡ ಮಂತ್ರಿಗಿರಿಯನ್ನ ಕೊಟ್ಟಿರುವಂತಹ ಹೈಕಮಾಂಡ್ ಅನಿವಾರ್ಯ ಕಾರಣಗಳಿಂದ ತಾವೇ ಹಾಕಿಕೊಂಡ ರೂಲ್ಸ್ ಅನ್ನ ಹೈಕಮಾಂಡ್ ಬ್ರೇಕ್ ಅನ್ನ ಮಾಡಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಅನಿವಾರ್ಯದ ಕಾರಣದಿಂದಾಗಿ ಅವರಿಗೆ ಮಣೆ ಹಾಕುವಂತ ಕೆಲಸವನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತದೆ. ಅಂತ ಅನಿವಾರ್ಯ ಏನಿತ್ತು ಕಾಂಗ್ರೆಸ್ ಪಾಳ್ಯಕ್ಕೆ, ಹೈಕಮಾಂಡ್ಗೆ? ಖಂಡಿತ ನಾಗೇಂದ್ರ ಬಾಬು, ಒಂದು 60+ ಮತ್ತು 50+ ಮತ್ತು 40+ 3 ಲೆಕ್ಕಾಚಾರದಲ್ಲಿ ಕ್ಯಾಬಿನೆಟ್ ಹಂಚಿಕೆ ಮಾಡಬೇಕು ಅನ್ನುವಂಥದ್ದು ಒಂದು ಕಾಂಗ್ರೆಸ್ ಹೈಕಮಾಂಡ್ ಹಾಕಿಕೊಂಡಂತ ನಿಯಮ. ಯಾಕಂದ್ರೆ ಈ ಬಾರಿ ಸಾಕಷ್ಟು ಹಿರಿಯರ ಕೈ ತಪ್ಪಿದೆ ಅನ್ನುವಂಥದ್ದು ಲೆಕ್ಕಾಚಾರ ಅನ್ನೋದಾದ್ರೆ ಇದೇ ಕಾರಣಕ್ಕೋಸ್ಕರ. ಆದ್ರೆ ಈಗ ಜಾತಿವಾರು ಪ್ರಾತಿನಿಧ್ಯ ಕೊಡಬೇಕನ್ನುವಂತ ಕಾರಣಕ್ಕಾಗಿ ಒಂದು ಲೆಕ್ಕಾಚಾರದಲ್ಲಿ ಈ ಒಂದು 70+ ಆದವರಿಗೆ ಈ ಬಾರಿ ರಿಯಾಯಿತಿಯನ್ನು ಕೊಡಲಾಗಿರ್ತಕ್ಕಂಥದ್ದು 5 ಜನ ಸಚಿವರಿಗೆ. ನೀವು ಗಮನಿಸಬಹುದು, 5 ಜನರಿಗೆ ಮಾತ್ರ ಯಾಕೆ ರಿಯಾಯಿತಿ, ಉಳಿದವರಿಗೆ ಕೊಡಬಹುದಿತ್ತಲ್ಲ, ಅವರಿಗೆ ಪಾಪ ಅವ್ರೇನು ತಪ್ಪು ಮಾಡಿದ್ರು ಅನ್ನುವಂಥದ್ದು ಒಂದು ಲೆಕ್ಕಾಚಾರಗಳಿದಾವೆ. ಆದ್ರೆ ಇಲ್ಲಿ ಒಂದು ಲೆಕ್ಕಾಚಾರಗಳನ್ನು ಹಾಕಿರ್ತಕ್ಕಂಥದ್ದು ಇವರಿಗೆ ಕೊಡಲೇಬೇಕಾದಂತ ಅನಿವಾರ್ಯತೆ ಇರತಕ್ಕಂಥದ್ದು. ಒಂದು, ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ಭಾಗದವರು ಸತತವಾಗಿ 8 ಬಾರಿ ಗೆದ್ದಿದ್ದಾರೆ. ಅವರನ್ನ ನೀವು ಸಚಿವ ಸ್ಥಾನದಿಂದ ಕೆಳಗಿಳಿಸಿ ಬೆಂಗಳೂರು ಏನು ಜಿಬಿಎ ಚುನಾವಣೆ ಇದೆ ಅದನ್ನ ಗೆಲ್ಲಕ್ಕಾಗಲ್ಲ, ಅದು ಕಷ್ಟ ಆಗುತ್ತೆ ಅನ್ನುವಂಥದ್ದು ಒಂದು ಅರಿವೆ ಆಗಿರ್ತಕ್ಕಂಥದ್ದು. ಇನ್ನು ದಲಿತ ನಾಯಕರಾಗಿರ್ತಕ್ಕಂಥ ಪರಮೇಶ್ವರ್ ಅವರನ್ನು ಕೂಡ ಕ್ಯಾಬಿನೆಟ್ ನಿಂದ ಹೊರಗಿಟ್ಟು ಆ ಕ್ಯಾಬಿನೆಟ್ ನ ರಚಿಸಕ್ಕಾಗಲ್ಲ, ಅವರು ಕೂಡ ಡಿಸಿಎಂ ಸ್ಥಾನ ಕೊಡಬೇಕು, ಯಾಕಂದ್ರೆ ಅವರು ಸಿಎಂ ಸ್ಥಾನಕ್ಕೆ ಪೈಪೋಟಿಯನ್ನು ನಡೆಸ್ತಿದ್ರು, ಅವರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇನ್ನುಳಿದಂತೆ ರಾಯರೆಡ್ಡಿ ಅವರು ಲಿಂಗಾಯತ ಸಮುದಾಯದ ರೆಡ್ಡಿ ಸಮುದಾಯವನ್ನು ಪ್ರತಿನಿಧಿಸತಕ್ಕಂಥವ್ರು. ಹಿಂದೆ ಶರಣಬಸಪ್ಪ ದರ್ಶನಪುರ ಅವರು ಕೊಡಲಾಗಿತ್ತು. ರೆಡ್ಡಿ ಸಮುದಾಯಕ್ಕೆ ಈ ಬಾರಿ ಕೊಡಲೇಬೇಕಾದಂತ ಅನಿವಾರ್ಯತೆ ಇತ್ತು. ಹಾಗಾಗಿ ರಾಯರೆಡ್ಡಿ ಅವರಿಗೆ ಮತ್ತು ಸಿದ್ದರಾಮಯ್ಯ ಅವರ ಒಂದು ಒತ್ತಾಸೆಯ ಮೇರೆಗೆ ಈ ಒಂದು ಹಂಚಿಕೆ ಆಗಿರ್ತಕ್ಕಂಥದ್ದು. ಮತ್ತು ಪುಟ್ಟರಂಗ ಶೆಟ್ಟಿ ಅವರು ಕೂಡ ಉಪ್ಪಾರ ಸಮುದಾಯ ಅಂದ್ರೆ ಒಬಿಸಿ ಸಮುದಾಯದಿಂದ ಏಕೈಕ ಶಾಸಕರು ಇರತಕ್ಕಂಥದ್ದು, ಅವ್ರಿಗೂ ಕೂಡ 70+ ಆಗಿರೋ ಕಾರಣ ಅವ್ರಿಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಇನ್ನು ದಲಿತ ಎಡಗೈ ಸಮುದಾಯಕ್ಕೆ ಸೇರಿರ್ತಕ್ಕಂತಹ ಏನು ಮುನಿಯಪ್ಪ ಅವರಿದ್ದಾರೆ,
ಅವರು ಕೂಡ ಡಿಸಿಎಂ ಸ್ಥಾನ ಬೇಕನ್ನುವಂತ ಪಟ್ಟನ್ನು ಹಿಡ್ಕೊಂಡು ಕೂತಿದ್ರು. ಅದಾಗಿ ಕೂಡ ಅವರ ಮನವೊಲಿಸಿ ಈಗ ಸಚಿವ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ಅವ್ರ ಖ್ಯಾತೆಯನ್ನು ತೆಗೆದಿದ್ರು. ಆ ಸಂದರ್ಭದಲ್ಲಿ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿತ್ತು, ನೀವೇನಾದ್ರೂ ಖ್ಯಾತೆ ತೆಗೆದ್ರೆ ರಾಜೀನಾಮೆ ಕೊಡಬಹುದು ಅನ್ನುವಂಥದ್ದು. ಈಗೆಲ್ಲವನ್ನು ಕೂಡ ಅನುಸರಿಸಿಕೊಂಡು ಹೋಗ್ತಾ ಇದ್ದಾರೆ. ಅದಾದ್ರೆ ಬೇರೆಯವರಿಗೆ ಒಂದಷ್ಟು ರೂಲ್ಸ್ ಗಳೆಲ್ಲವೂ ಅಪ್ಲೈ ಆಗಿದೆ. ಈ ಒಂದು 5 ಜನಗಳಿಗೆ ಒಂದು ರಿಯಾಯಿತಿಯನ್ನು ಕೊಡಲಾಗಿರ್ತಕ್ಕಂಥದ್ದು ಅದು ನಾನಾ ಕಾರಣಗಳಿಂದ ಅನ್ನುವಂಥದ್ದು ಈಗ ಸ್ಪಷ್ಟ ಆಗ್ತಾ ಇದೆ. ಆ 60+, 50+ ಮತ್ತು 40+ ಅನ್ನುವಂಥ ಒಂದು ನಿಯಮವನ್ನು ಏನ್ ಹಾಕೊಂಡಿತ್ತು ಅದನ್ನೆಲ್ಲವನ್ನು ಮುರಿದು ಈ ಒಂದು 5 ಜನರಿಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಕೆಲವೊಂದಿಷ್ಟು ಅಸಮಾಧಾನಗಳಿದಾವೆ. ಎಚ್.ಕೆ. ಪಾಟೀಲ್ ಅವರು ಇರಬಹುದು, ಟಿ.ಬಿ. ಜಯಚಂದ್ರ ಇರಬಹುದು, ಮತ್ತು ಅಪ್ಪಾಜಿ ನಾಡಗೌಡರು ಇರಬಹುದು. ನಾವೆಲ್ಲ 70+ ಆದ್ರೆ ನಮ್ಗೆ ಏನೆಲ್ಲ ಅನ್ಯಾಯ ಆಗಿದೆ ಅನ್ನುವಂಥದ್ದು ಮತ್ತು ನಾವು ನಮ್ಗೆ ಯಾಕೆ ಅವಕಾಶ ಕೊಡಲಿಲ್ಲ, ನಮಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅನ್ನೋಂಥದ್ದು. ಆದ್ರೆ ಎಲ್ಲದರ ನಡುವೆ ಇವರಿಗೆ ಒಂದಷ್ಟು ಜನರಿಗೆ ಮಾತ್ರ ರಿಯಾಯಿತಿಯನ್ನು ಕೊಟ್ಟು ಕಾಂಗ್ರೆಸ್ ಹೈಕಮಾಂಡ್ ತಮ್ಮದೇ ಆದಂತಹ ನಿಯಮವನ್ನು ಮುರಿದು ಈಗ ಅವಕಾಶವನ್ನ ಕೊಟ್ಟಿದೆ. ನಾಗೇಂದ್ರ ಬಾಬು, ಓಕೆ, ಈಗ ಕಿರಿಯರು ಈಗ ಇದೇ ವಿಚಾರವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರನ್ನ ಹೇಗೆ ಸಮಾಧಾನ ಮಾಡುತ್ತೆ? ಮಾಡಲೇಬೇಕಾದಂತ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇದೆ, ಇಲ್ಲಿರ್ತಕ್ಕಂಥ ರಾಜ್ಯ ನಾಯಕರಿಗೂ ಇದೆ ನಾಗೇಂದ್ರ ಬಾಬು. ಯಾಕಂದ್ರೆ 140 ಜನ ಗೆದ್ದಿರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಜಾಸ್ತಿ ತಲೆ ಕೆಡಿಸ್ಕೊಳ್ತಿಲ್ಲ ಮತ್ತು ರಾಜ್ಯ ನಾಯಕರು ಜಾಸ್ತಿ ತಲೆ ಕೆಡಿಸ್ಕೊಳ್ತಿಲ್ಲ. ಅದೇ 120, 115 ಜನ ಶಾಸಕರು ಮಾತ್ರ ಆಯ್ಕೆಯಾಗಿ ಸರ್ಕಾರ ಇದೆ ಅಂದಾಗ ಮಾತ್ರ ತಲೆ ಕೆಡಿಸ್ಕೊಳ್ಳುವಂತ ಸಂದರ್ಭ ಬರ್ತಾ ಇತ್ತು. ಯಾಕಂದ್ರೆ ಒಂದು 4-5 ಜನ ಆಚೆ ಈಚೆ ಕಾಲಿಟ್ಟರು ಕೂಡ ಸರ್ಕಾರ ಬೀಳುವಂತ ಹಂತಕ್ಕೆ ಹೋಗ್ಬಿಡುತ್ತೆ ಮತ್ತು ಸರ್ಕಾರಕ್ಕೆ ಬಹುಮತವನ್ನು ಕಳ್ಕೊಳ್ಳುತ್ತೆ. ಈಗ 140+ ಇರ್ತಕ್ಕಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಬೇರೆ ಪಕ್ಷದ ಶಾಸಕರು ಕೂಡ ಬಾಹ್ಯ ಬೆಂಬಲವನ್ನ ಈಗಾಗಲೇ ಕೊಡ್ತಾ ಇರೋದ್ರಿಂದ ಸಹಜವಾಗಿ ಈ ತರದ ಅಸಮಾಧಾನಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಕೆಲವೊಂದಿಷ್ಟು ಹಿರಿಯರು ಈ ಬಾರಿ ಕಣೆಯ ಚುನಾವಣೆ ಆಗ್ತಾ ಇದೆ ಅವರಿಗೆ, ಹಾಗಾಗಿ ಅವ್ರಿಗೆ ಮುಂದೆ ಟಿಕೆಟ್ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ. ಒಂದು ಬಾರಿ ಆದ್ರೂ ನಾವು ಮಿನಿಸ್ಟರ್ ಆಗಬೇಕು ಅನ್ನುವಂತ ಒಂದಷ್ಟು ಆಕಾಂಕ್ಷೆ ಇಟ್ಕೊಂಡವ್ರು ಸಾಕಷ್ಟು ಜನ ಇದ್ರು. ಅಂತವರಿಗೆ ಈ ಬಾರಿ ಒಂದು ರೀತಿಯಲ್ಲಿ ನಿರಾಸೆ ಆಗಿರ್ತಕ್ಕಂಥದ್ದು ಮತ್ತು ಅವ್ರು ಮುಂದಿನ ಹಂತಕ್ಕೂ ಹೋಗೋಕ್ಕೂ ಕೂಡ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಎಷ್ಟರ ಮಟ್ಟಿಗೆ ಅದು ಕಾರ್ಯಸಾಧ್ಯವಾಗುತ್ತೆ ಅನ್ನೋದು ಇನ್ನೂ ಸ್ಪಷ್ಟ ಆಗ್ತಾ ಇಲ್ಲ. ಯಾಕಂದ್ರೆ ಅವರಿಗೆ ಒಂದಷ್ಟು ಶಾಸಕರ ಸಪೋರ್ಟ್ ಸಿಕ್ಕಾಗ ಮಾತ್ರ ಆಗ್ತಕ್ಕಂಥದ್ದು. ಆದ್ರೆ ಹೊಸವರಿಗೆ ಒಂದು ಅವಕಾಶ ಸಿಗುತ್ತೆ ಅನ್ನುವಂತ ನಿರೀಕ್ಷೆಲಿದ್ರು. ಯಾಕಂದ್ರೆ ಈ ನಿಯಮಗಳನ್ನೆಲ್ಲ ಹಾಕಿದಾಗ ನಮ್ಮನ್ನು ಕೂಡ ಜಿಲ್ಲಾವಾರು ಮತ್ತು ಜಾತಿವಾರು ಆ ಲೆಕ್ಕಾಚಾರದಲ್ಲಿ 40+ ಇದ್ರು ಕೂಡ ನಮ್ಮನ್ನು ಪರಿಗಣಿಸ್ಬಿಡ್ತಾರೆ ಅನ್ನೋ ಒಂದಷ್ಟು ಆಶಾವಾದಲ್ಲಿದ್ರು. ಅವರು ಸದ್ಯಕ್ಕೆ ಸೈಲೆಂಟ್ ಆಗ್ಲೇಬೇಕಾದಂತ ಅನಿವಾರ್ಯತೆ ಇದೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.